ಕೆಆರ್ ನಗರ ಕಿಡ್ನಾಪ್ ಕೇಸ್ ಹೇಗೆ ಇಡೀ ರೇವಣ್ಣ ಅವರ ಫ್ಯಾಮಿಲಿಯನ್ನ ಆವರಿಸಿಕೊಳ್ತಾ ಇದೆ ಅನ್ನೋದನ್ನ ನಾವು ಪ್ರತಿದಿನ ನೋಡ್ತಾನೆ ಇದೀವಿ. ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇರೋದು, ಮುಂದುವರಿತಾ ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಒಂದ್ ಕಡೆಗೆ ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು. ಇಲ್ಲಿ ತನಕ ಆ ನೋಟಿಸ್ ಅನ್ನ ಸ್ವೀಕರಿಸಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಬಂಧನದ ಭೀತಿ ಅವರಿಗೆ ಕಾಡ್ತಾ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಭವಾನಿ ಅವರಿಗೆ ಕೊಟ್ಟಂತಹ ಡೆಡ್ ಲೈನ್ ಮುಗಿಯೋದಕ್ಕೆ ಜಸ್ಟ್ 1 ಗಂಟೆ ಮಾತ್ರ ಬಾಕಿ ಇದೆ. ಅವರಿಗೆ ಸರ್ವಾದಂತಹ ನೋಟಿಸ್ನಲ್ಲಿ 10 ರಿಂದ 5 ಗಂಟೆ ಒಳಗೆ ನಾವು ಬರ್ತೀವಿ, ನೀವು ರೆಡಿ ಇರಿ ವಿಚಾರಣೆಗೆ ಅಂತ ಹೇಳಲಾಗಿತ್ತು. ಬಟ್ ಆ ಡೆಡ್ ಲೈನ್ ಮುಗಿಯೋದಕ್ಕೆ ಜಸ್ಟ್ 1 ಗಂಟೆ ಮಾತ್ರ ಬಾಕಿ ಇದೆ. 5 ಗಂಟೆ ಒಳಗೆ ಹಾಜರಾಗದೇ ಇದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಂಧನದ ಸಾಧ್ಯತೆ ಇದೆ. CRPC 41A ಅಡಿಯಲ್ಲಿ ನೋಟಿಸ್ ಸರ್ವ್ ಆಗಿದೆ. ಇಲ್ಲಿ ತನಕ ಅವ್ರ ಮೇಲೆ ಜಸ್ಟ್ ಆರೋಪಗಳು ಕೇಳಿ ಬಂದಿತ್ತು, ಅಕ್ಯೂಸ್ಡ್ ಆಗಿರಲಿಲ್ಲ. ಅವರು ಅಕ್ಯೂಸ್ಡ್ ಆಗಿ ಸರ್ವ್ ಆಗಿರುವಂತಹ ನೋಟಿಸ್ ಇದೆ. ಹೀಗಾಗಿ ಬಂಧನದ ಭೀತಿ ಕೂಡ ಅವ್ರಿಗೆ ಇದ್ದೇ ಇದೆ. ಹೊಳೆನರಸೀಪುರದ ಚೆನ್ನಂಬಿಕಾ ನಿವಾಸದಲ್ಲಿ SIT ಅಧಿಕಾರಿಗಳು ಕಾದು ಕೂತಿದ್ದಾರೆ ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸೋ ನಿಟ್ಟಿನಲ್ಲಿ. ಇನ್ನೊಂದು ಕಡೆಗೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ವಕೀಲರ ತಂಡದ ಆಗಮನ ಕೂಡ ಆಗಿದೆ. ಸೊ 5 ಗಂಟೆ ಒಳಗೆ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರೂ ವಿಚಾರಣೆಗೆ ಹಾಜರಾಗ್ತಾರಾ, ತನಿಖೆಗೆ ಸಹಕರಿಸ್ತಾರಾ ಭವಾನಿ ರೇವಣ್ಣ ಅವರು ಅನ್ನೋದು ಇಲ್ಲಿ ತನಕದ ಕುತೂಹಲ ಇದೆ. ಆ ಕುತೂಹಲವನ್ನು ನಾವು ಬೆಳಗ್ಗೆ 10 ಗಂಟೆಯಿಂದ ನೋಡ್ತಾ ಇದ್ವಿ. ಬಟ್ ನಿಗೂಢವಾಗಿದೆ ಅವರ ಪ್ರತಿ ಮೂವ್ ಕೂಡ. ಇನ್ನೂ ಕೂಡ ನಾಪತ್ತೆ ಆಗಿದ್ದಾರೆ. ತಲಾಶನ್ನ SIT ಅಧಿಕಾರಿಗಳು ಕೂಡ ಹಲವು ಭಾಗದಲ್ಲಿ ಈಗಾಗಲೇ ಮಾಡಿದ್ದಾರೆ. ಬಟ್ ಈ ನೋಟಿಸ್ಗೆ ಅವರು ಕೊಡುವಂತಹ ಉತ್ತರ ಹಾಜರಿಯ ಮೂಲಕ, ಫಿಸಿಕಲ್ ಅಪಿಯರೆನ್ಸ್ ಮೂಲಕ ಇರುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಬಿಕಾಸ್ ಅವ್ರಿಗೆ ಸರ್ವ್ ಆಗಿರುವಂತಹ ನೋಟಿಸ್ನಲ್ಲಿ CRPC 41A ಅಡಿಯಲ್ಲಿ ಸರ್ವ್ ಆಗಿರೋದು. ಸಾಮಾನ್ಯವಾಗಿ ಒಂದು ಕ್ರೈಮ್ ನಡೆದಿದ್ರೆ ಅಕ್ಯೂಸ್ಡ್ಗಳು ಯಾರಿರ್ತಾರೆ ಅವರಿಗೆ ಕೊಡುವಂತಹ ನೋಟಿಸು, ಅವರ ಪಾತ್ರದ ಬಗ್ಗೆ ಮೇಲ್ನೋಟಕ್ಕೆ ಅಧಿಕಾರಿಗಳಿಗೆ ಅನುಮಾನ ಇದ್ದ ಸಂದರ್ಭದಲ್ಲಿ ಹಾಗೂ ಮೇಲ್ನೋಟಕ್ಕೆ ಅವರ ಪಾತ್ರವನ್ನ ಪ್ರೂವ್ ಮಾಡುವಂತಹ ಸಾಂದರ್ಭಿಕ ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲಿ ಈ ನೋಟಿಸ್ ಅನ್ನ ಕೊಡಲಾಗುತ್ತೆ ಈ ಸೆಕ್ಷನ್ ಅಡಿಯಲ್ಲಿ. ಸೊ ಆ ನೋಟಿಸ್ ಅಂತೂ ಸರ್ವ್ ಆಗಿದೆ. ಇನ್ನೊಂದು ಕಡೆಗೆ ವಕೀಲರ ತಂಡದ ಆಗಮನದ ಬಗ್ಗೆ ಕೂಡ ನೀವು ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಾ. ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ಭವಾನಿ ಪರ ವಕೀಲರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಾವಳಿಗಳಿದು. ಕಾನೂನು ಹೋರಾಟಕ್ಕೆ ಅನೇಕ ರೀತಿಯ ಕಿಂಡಿಗಳನ್ನ ನೋಡ್ತಾ ಇದ್ದಾರೆ. ಬಟ್ ಆ ಕಿಂಡಿಯ ಮೂಲಕ ಇಲ್ಲಿ ತನಕ ಯಶಸ್ಸು ಸಿಕ್ಕಿಲ್ಲ ಭವಾನಿ ರೇವಣ್ಣ ಅವರಿಗೆ. ಬಿಕಾಸ್ ನಾವು ನೋಡಿದ್ವಿ, ನಿನ್ನೆ ಅವರು ಹಾಕೊಂಡಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ರಿಲೀಫ್ಗೋಸ್ಕರ ಈಗ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಿದ್ಧತೆ, ಅನ್ಯ ಮಾರ್ಗಗಳನ್ನ ಹುಡುಕೋ ಸಿದ್ಧತೆಯನ್ನ ಕೂಡ ವಕೀಲರ ಮೂಲಕ ಮಾಡ್ತಾ ಇದ್ದಾರೆ.